ಈಗ ನೋಡಿ ಎಕ್ಸಾಂಪಲ್ ಇವಾಗ ನೀವು ಬಂದ್ರಿ ಸರ್, ಇದು ನೋಡಿ, ಇದೊಂದು ತೆಂಗಿನಕಾಯಿ, ಇದೊಂದು ಮಡಕೆ, ಇದೊಂದು ನಿಂಬೆಹಣ್ಣು, ಇದೊಂದು ಇದು ಏನು ಮೊಟ್ಟೆನೋ ವಿಭೂತಿ ಗಡ್ಡೆನೋ ಇಕ್ತೀವಿ. ದಾಟಿ ನಿಮಗೆಲ್ಲ ಕ್ಲಿಯರ್, ಹೋಗಿ 1,000 2,000 5,000 ಕೊಡಿ, ದಾಟಿ ಹೋಗಿ. ಹಿಂದೆಗಡೆಯಿಂದ ಒಂದು ಮಚ್ಚಲ್ಲಿ ಹೊಡಿತಾರೆ, ಒಂದು ಪೋಲಲ್ಲಿ ಹೊಡಿತಾರೆ, ಇನ್ನೊಂದ್ರಲ್ಲಿ ಹೊಡಿತಾರೆ. ಎತ್ತು ಬಿಸಾಕ್ತಾರೆ, ಒಂದು 3 ಚೊಂಬು ಅರ್ಶಿನದ ನೀರು ಹಾಕ್ತಾರೆ, ಹೋಗಿ ಕ್ಲಿಯರ್ ಅಂತ. ಸಮಸ್ಯೆ ಎಲ್ಲಿ? ಇಲ್ಲೆಲ್ಲೋ ಒಂದು 90% ಅಲ್ಲಿ ಸಮಸ್ಯೆ ಇರುತ್ತೆ, ಜೊತೆಗೆ ಇನ್ನೊಂದು 10% ಇಲ್ಲಿ ಇನ್ಕ್ಲೂಡ್ ಆಯ್ತು. ಸಮಸ್ಯೆ ಬರ್ತಾ ಇದೆಯಾ ಮತ್ತೆ? ಹೌದು, ಎಕ್ಸಾಕ್ಟ್ಲಿ. ಈ ವಾಮಾಚಾರ ಬಗೆಹರಿಸೋದಕ್ಕೆ ಕಾಲಾಷ್ಟಮಿ ದಿನ ಮಾಡಿದ್ರೆ 99% ಬಗೆಹರಿಯುತ್ತೆ. ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಅರ್ಧ ಅಮಾವಾಸ್ಯೆ ಆಗಿರಬೇಕು, ಇನ್ನು ಅರ್ಧ ಬಾಕಿ ಇರಬೇಕು. ಅಂಥ ಟೈಮಲ್ಲಿ ನಾವು ಈ ವಾಮಾಚಾರಗಳನ್ನ ಬಗೆಹರಿಸ್ತೀವಿ. ಇದೆಲ್ಲ ನೋಡಿಕೊಂಡು ಪ್ರತಿಯೊಂದು ಮಾಡಬೇಕು ಸರ್. ಈ ಜನಗಳು ಏನು ಮಾಡ್ತಾರೆ ಅಂದರೆ ಬೇರೆ ಕಡೆ ಓಡಿಸ್ಕೊತಾರೆ, ನಮ್ಮ ಹತ್ರ ಬಂದ್ಬಿಟ್ಟು ನಮ್ಮ ಹತ್ರ ಏನು ಹೇಳ್ತಾರೆ, ಮೇಡಮ್ ಫಸ್ಟ್ ನಮ್ಗೊಂದು ತಡೆ ಹೊಡ್ಕೊಡ್ತೀವಿ, ಫಸ್ಟ್ ನಮ್ಗೊಂದು ತಡೆ ಹೊಡ್ಕೊಡ್ತೀವಿ. ನಿನ್ಗೆ ಏನಕ್ಕಪ್ಪ ತಡೆ ಹೊಡಿಬೇಕು? ಇವರು ಮೇಡಮ್ ಅವರು ಲಲಿತಮ್ಮ ಅವರು ಅಂತೇಳಿ ಒಂದು ದೊಡ್ಡ ಸ್ಕೂಲಲ್ಲಿ ಹೆಡ್ ಮೇಡಮ್, ಇವಾಗ ರಿಟೈರ್ಡ್ ಆಗೋರೆ. ಸ್ವಲ್ಪ ಸಮಸ್ಯೆ ಇದೆ, ಮನೆ ಪ್ರಾಬ್ಲಮ್ಮು, ಮತ್ತು ಮಕ್ಕಳು ಹೇಳಿದ ಮಾತು ಕೇಳಲ್ಲ, ಗಂಡನೂ ನೋಡಲ್ಲ ಮಾಡಲ್ಲ, ಮತ್ತು ಮಗಳು ಮದುವೆ ಆಗಿ ಹೋದಾಗಿಂದ ತಾಯಿ ಅಂತೇಳಿ ಮಾತಾಡಿಸಿಲ್ಲ 8 ವರ್ಷದಿಂದ. ಈ ಥರ ಸಮಸ್ಯೆ ಅಂತೇಳಿ ಬಂದಿದ್ರು. ನಾವು ಅಂಜನ ಎಲ್ಲ ನೋಡ್ಬಿಟ್ಟು ಮತ್ತೆ ಲಾಸ್ಟು 2 ತಿಂಗಳು ಮುಂಚೆ ರೆಡಿ ಮಾಡಿಕೊಟ್ವಿ. ಮತ್ತು ಇವ್ರಿಗೆ ವಾಮಾಚಾರ ಅನ್ನೋದು ಮಾಡಿಸ್ಬಿಟ್ಟು ಮುಖದ ಮೇಲೆಲ್ಲ ಫುಲ್ಲು ಒಂಥರ ಕಪ್ಪು ಮಚ್ಚೆಗಳು. ಎಂತೆಂಥ ಹಾಸ್ಪಿಟ್ಲಿಗೆ ತೋರಿಸೋರೆ, ಕ್ರೀಮ್ ಎಲ್ಲ ಹಾಕೋರೆ, ಆದರೆ ಒಂದು ಮಚ್ಚೆ ಹೋಗಿರಲಿಲ್ಲ. ಇವಾಗ ನಾವು ಮಾಡಿಕೊಟ್ಟಾದ್ಮೇಲೆ ಮಚ್ಚೆಗಳೆಲ್ಲ ಹೋಗಿದೆ, ಮುಖದಲ್ಲಿ ಬದಲಾವಣೆ ಬಂದಿದೆ. ಮನೆಯಲ್ಲಿ ಕುಟುಂಬದಲ್ಲಿ ಎಲ್ಲ ಅನುಸರಿಸೋರೆ. ಫಸ್ಟಿಗೆ ಬಂದಾಗ ನಮ್ಮ ಮಗ ಬರಲ್ಲ, ನಮ್ಮ ಯಜಮಾನ್ರು ಬರಲ್ಲ, ನನ್ನ ಮಗಳು ಬರಲ್ಲ ಅಂತಿದ್ರು. ಮೊನ್ನೆ ಒಂದು 15 ಡೇಸ್ ಬ್ಯಾಕು ತಾಯಿ ಮಗಳಿಬ್ರು ಬಂದ್ಬಿಟ್ಟಿದ್ರು. ಇವಾಗ ಚೆನ್ನಾಗವ್ರೆ ಎಲ್ಲರೂ. ಮುಂದೆ ಕೇಳಿ ಅವರಲ್ಲಿ. ಹೇಳಿ ಮೇಡಮ್. ಅದೇ ನಮಗೂ ತುಂಬಾ ಆಲೆ ಸುಮಾರು ಒಂದು 20-30 ವರ್ಷದಿಂದ ಭಾಳ ಕಷ್ಟನೇ ಪಡ್ತಾ ಇದ್ವಿ. ಹೇಳಿದ ಕಡೆ ಎಲ್ಲಾನು ಹೋಗಿದ್ವಿ, ಎಲ್ಲೂ ನಮಗೆ ಬಗೆಹರಿಲಿಲ್ಲ. ನಾವು ನಿಮ್ದು ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇದು ಒಂದು ಪ್ರಯತ್ನ ಪಟ್ಟು ಮುನೇಶ್ವರನ ದೇವಸ್ಥಾನ ತಾನೇ, ಎಂತೆಂಥವ್ರಿಗೂ ಒಳ್ಳೇದಾಗಿದೆ, ಮುನೇಶ್ವರನ ದೇವಸ್ಥಾನಕ್ಕೆ ಹೋದ್ರೆ ಅಂದ್ಬಿಟ್ಟು ನಾನು ಮುನೇಶ್ವರನ ದೇವಸ್ಥಾನ ಅಂತೇಳಿ ನಂಬಿ ಬಂದೆ. ಇವತ್ತು ನನಗೆ ಒಂಥರ ನೆಮ್ಮದಿ, ಶಾಂತಿ ಇದೈತೆ. ನನ್ನ ಮುಖ ನಾನೇ ನೋಡ್ಕೊಳಕ್ಕಾಗ್ತಿರಲಿಲ್ಲ. ಕಪ್ಪು ಅಂದರೆ ಕಪ್ಪಾಗ್ಬಿಟ್ಟಿತ್ತು. ಇದು ಏನು ಹಿಂಗೈತೆ ಅಂದರೆ, ಆಮೇಲೆ ಇದು ಏನೋ ಕಪ್ಪತ್ತೆ, ಅದೇನೋ 18 ವರ್ಷ ಆದ್ಮೇಲೆ ಹೋಗುತ್ತೆ, 15 ವರ್ಷ ಆಗುತ್ತೆ ಹೋಗುತ್ತೆ ಅಂತ ಅನ್ಕ ಹಂಗೆ ಕಾಲ ಆಗ್ತೆ. ಆಮೇಲೆ ಇಲ್ಲ, ಯಾರೋ ಎಲ್ಲನೋ ಹೋಗಿ ತೋರಿಸು ಅಂತಂದರು. ಆಮೇಲೆ ಇಲ್ಲಿ ಬಂದಮೇಲೆ ಕಾವ್ಯ ಮೇಡಮ್ನ ಕೇಳಿದ್ದಕ್ಕೆ ನಿಮ್ಮ ಮುಖ ಚೆನ್ನಾಗುತ್ತೆ, ಮುಖದ ಮೇಲೆ ಲಕ್ಷಣ ಬರುತ್ತೆ, ರೂಪುರೇಖೆ ಎಲ್ಲ ಬರುತ್ತೆ, ನಿಮಗೆಲ್ಲ ಈ ಥರ ಹಿಂಗಾಗಿದೆ, ನೀನೊಂದು ಪೂಜೆ ಮಾಡಿಸ್ಕೊಂಡು ಹೋಗಮ್ಮ ಅಂತಂದರು. ನಾನು ಆ ಪೂಜೆ ಮಾಡಿಸ್ಕೊಂಡು ಹೋದ್ಮೇಲೆ ನಾನು ಯಾವ ಇದನ್ನು ಮಾಡಲಿಲ್ಲ, ಏನಿಲ್ಲ. ಮುಖದ ಮೇಲೆ ಈಗ ಕೈ ಕೂಡ ನೋಡೋಕ್ಕಾಗ್ತಿರಲಿಲ್ಲ, ಅಷ್ಟು ಕಪ್ಪು ಹತ್ಬಿಟ್ಟಿತ್ತು. ಈಗ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಆ ಒಂದು ನಂಬಿಕೆ. ಇವತ್ತು ನಮ್ಮ ಮನೆ ಯಜಮಾನ್ರಿಗೆ ಹುಷಾರಿಲ್ಲ, ಶಾಪ್ ಹೋಗ್ಬೇಕಾಗಿತ್ತು ನಾನು. ಅಂಥದ್ದು ಇಲ್ಲಿ ಪೂಜೆ ಬೇರೆ ಹೋಗಲಿಲ್ಲ ಅಂತ ಅದೇ ಮನಸ್ಸಲ್ಲಿತ್ತು. ಮಗನೂ ರೇಗ್ದ, ಈ ಶಾಪ್ ಹೋಗೋದು ಬಿಟ್ಟು ನೀನು ದೇವಸ್ಥಾನನೇ ಸುತ್ಕೊಂಡಿರ್ತೀಯ ಅಂತಲೂ ಅಂದ. ಆಮೇಲೆ ಏನು ಮಾಡಲಿ ಅದು ಹೆಂಗೆಂಗೋ ನಮ್ಮ ಮನೆಯವರು ಬೇಡ ಸಂಜೆ ಹೋಗೋಣ ಶಾಪ್ಗೆ ಅಂತಂದರು. ಅವಾಗ ತಕ್ಷಣ ಬಂದೆ. ಹೋಮ ಸಿಕ್ಕಲ್ಲ, ಮುಗಿದೋಯ್ತು, ಏನಪ್ಪ ಅಂತಂದೆ. ಹೋಮನೂ ಸಿಕ್ತು. ನನಗೆ ಎಲ್ಲ ಇದರಲ್ಲೂ ಅನುಕೂಲ ಆಯಿತು. ದೇವರಿಂದ ನಂಗೆ ಒಳ್ಳೇದಾಗಿದೆ. ಇನ್ನೂ ಒಳ್ಳೇದಾಗ್ತದೆ, ಇನ್ನೂ ಚೆನ್ನಾಗಿರ್ತೀನಿ, ನಾನು ನಾಲ್ಕರಂತೆ ಆಗ್ತೀನಿ. ಆಮೇಲೆ ಆಸ್ತಿ ಪಾಸ್ತಿ ಏನೂ ಮಾಡಿಲ್ಲ. ಈ ಸ್ವಾಮಿಯಿಂದ ಇವತ್ತು ನಾನು ಬದುಕಬೇಕು, ನಾನು ಸಂಪಾದನೆ ಮಾಡಬೇಕು. ಬೇರೆ ಆಸ್ಪತ್ರೆಯಲ್ಲಿ ಏನಂತ ಹೇಳಿದ್ರು? ಆಸ್ಪತ್ರೆ ಅಂದರೆ ಸುಮ್ಮನೆ ಶಾಪಿಗೆ ಕೊಡೋರು, ಅವು ಅಚ್ಚರಿ ಇದ್ದವ್ರು ಅಷ್ಟೇ. ನಾನು ಅದನ್ನ ಅಷ್ಟೇ ಸುಮ್ಮನೆ ಬಿಟ್ಬಿಡಿಬೇಕು, ಇಷ್ಟ ಆಗಿದೆ ಅಷ್ಟೇ. ಇಲ್ಲಿ ಬಂದು ನಿಮಗೆ ರಿಸಲ್ಟ್ ಅಂತ ಇಷ್ಟು ಮುಖದ ಮೇಲೆ ರೂಪುರೇಖೆ ಒಂದು ಚೆನ್ನಾಗಿ ಬಂದಿದೆ. ಅದರಿಂದ ನಮಗೆ ದೇವ್ರ ಮೇಲೆ ನಂಬಿಕೆ ಇದೆ. ದೇವರು ಅನ್ನೋದು ಅಂದರೆ ದೇವರೇ ನಮಗೆ ಕಾಪಾಡಬೇಕು, ಬದುಕಿಸ್ಬೇಕು. ಅಂದರೆ ನಾನು ಎಲ್ಲ ಎಷ್ಟೋ ಕಳ್ಕೊಂಬಿಟ್ಟಿದ್ದೀನಿ, ಎಷ್ಟೋ ಎಲ್ಲ ಇದು ಲಾಸ್ ಮಾಡ್ಕೊಂಬಿಟ್ಟಿದ್ದೀನಿ. ಏನೋ ಒಂದು ಆಸ್ತಿನೂ ಸಂಪಾದನೆ ಮಾಡೋಕ್ಕಾಗಿಲ್ಲ, ದುಡಿದ್ರೂ ಸಂಪಾದನೆ ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ಈ ಸ್ವಾಮಿಯಿಂದ ಬದುಕಿಸ್ತಾರೆ, ಈ ಸ್ವಾಮಿಯಿಂದ ಬದುಕಬೇಕು ಅಂತ ಬಂದಿದ್ದೀನಿ ಇಲ್ಲಿ. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ಕಾವ್ಯ ಅವರಿಗೆ. ನಮಸ್ತೆ ಸರ್. ಸ್ಪೆಷಲಿ ನಿಮ್ಮ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಮ್ಮ ವೀಕ್ಷಕರಲ್ಲಿ ಸಾಕಷ್ಟು ಜನ ನೀವು ಸಿಗ್ತಾ ಇಲ್ಲ ಸರಿಯಾಗಿ, ಮತ್ತು ಅಲ್ಲಿ ಹೋದರೂ ಕೂಡ ಅವರು ಇರೋದಿಲ್ಲ. ಮತ್ತು ಅಂದರೆ ತುಂಬ ದೂರದಿಂದ ಬಂದಿರ್ತೀವಿ ಸರ್, ನಾವು ಹೋದಾಗ ಅವ್ರ ಕೈಗೆ ಸಿಕ್ಕಿರಲ್ಲ. ವಾರದಲ್ಲಿ ಅವರು ಅಪರೂಪಕ್ಕೆ ಶುಕ್ರವಾರ ಒಂದು ದಿವಸ ನೋಡ್ತಾರೆ ಜನ, ಅವತ್ತು ಸಾಕಾಗಲ್ಲ. ಸ್ಪೆಷಲಿ ನಿಮ್ಮ ಒಂದು ವಿಚಾರಗಳಲ್ಲಿ ಬಂದಾಗ ನೀವು ಕೈಗೆ ಸಿಗ್ತಾ ಇಲ್ಲ ಅಂತ, ಮತ್ತು ತುಂಬ ಡಿಲೇ ಮಾಡ್ತಾ ಇದ್ದೀರಿ, ಈ ವಿಚಾರಗಳು ಬರ್ತಾ ಇದೆ. ಯಾಕೆ? ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ. ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ, ಮತ್ತು ಏನು ನಿಮ್ಮಲ್ಲಿ ಏನು ಬೇರೆ ನಡೀತಾ ಇದೆ, ಸೊ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ ಫಸ್ಟ್. ಓಕೆ ಸರ್, ಖಂಡಿತವಾಗ್ಲೂ ಕೊಡ್ತೀನಿ. ಜನಗಳಿಗೆ ಈಗ 3 ತಿಂಗಳಿಂದ ವಿಡಿಯೋ ಮಾಡಿಸ್ತಾ ಇರೋದಕ್ಕೆ ಒಂದು ಕಾರಣ ಇದೆ. ಕಾರಣ ಇಲ್ಲಿ ಈಗ 1 ವರ್ಷದಿಂದ
ಜನಗಳ ಸೇವೆನೇ ಮಾಡ್ಕೊಂತ ಬಂದಿದ್ದೀವಿ. ಎಂಥ ಸಮಸ್ಯೆ ಅಂತೇಳಿ ಬಂದಿದ್ದು ಪ್ರತಿಯೊಂದು ಸಮಸ್ಯೆಗಳನ್ನು ನೋಡ್ತಾ ಬಂದಿದ್ದೀನಿ. ವಾರದಲ್ಲಿ 3 ದಿನ ಎಲ್ಲ ನಮ್ದೇ ಆದ ಸ್ವಂತ ಬಿಸ್ನೆಸ್ ಇದೆ. ಅದ್ ಬಿಸ್ನೆಸ್ ನಾವು ಹುಡುಗರ ಮೇಲೆ ಬಿಟ್ಬಿಟ್ಟಿದ್ವಿ. ಅಲ್ಲಿ ಏನಾಗಿದೆ ಇವಾಗ 100% ಇರೋದು 75% ಬಂದ್ಬಿಟ್ಟಿದೆ. ಡಲ್ ಆಗಿದೆ ಅಂತ. ಡಲ್ ಆಗಿದೆ, 75% ಮುಳುಗೋಗಿದೆ, ಇನ್ನು 25% ಅಲ್ಲಿ ಕಚ್ಕೊಂಡಿದೆ ಬಿಸ್ನೆಸ್. ಸೊ ಇಲ್ಲಿ ನಾವು ಬಿಸಿ ಆಗ್ಬಿಟ್ಟು ಅಲ್ಲಿ ನಮ್ಮ ಬಿಸ್ನೆಸ್ ಕಡೆ ನಮ್ಗೆ ಗಮನ ಕೊಡಕ್ ಆಗ್ಲಿಲ್ಲ. ಹಂಗಾಗಿ ನಾವು ಅವಾಗಿಂದ ಅನ್ನ ತಿಂದಿರೋದು ನಮ್ಮ ದುಡಿಮೆ, ನಮ್ಮ ಬಿಸ್ನೆಸ್. ಇವಾಗ ಅದನ್ನ ಬಿಟ್ಟು ಇದ್ರನ್ನ ನೋಡ್ಕೊಂಡಿದೀವಿ. ಹಂಗಾಗಿ ಇದ್ರನ್ನ ನೋಡಲ್ಲ ಅಂತ ಹೇಳ್ತಿಲ್ಲ. ಭಗವಂತ ಏನೋ ನಮ್ಗೊಂದು ವಿದ್ಯೆ ದಾನ ಮಾಡೋನೆ, ಏನೋ 4 ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತೇಳೋ ನೋಡಲ್ಲ ಅಂತ ಹೇಳ್ತಿಲ್ಲ. ಬಟ್ ನಾವು ಫೋನ್ ಎತ್ತಿ ಇಂಥ ದಿನ ಬನ್ನಿ ಅಂತ ನಾವ್ ಹೇಳಿದ್ಮೇಲೆ ನಮ್ಮ ಹತ್ರ ಕೇಳ್ಕೊಂಡು ಜನಗಳು ಬರ್ಬೇಕು. ಹೇಳ್ದೆ ಮಾಡ್ದೆ ಬಂದ್ಬಿಡ್ತಾರೆ. ಬಂದ್ರೂ ಅವ್ರಿಗೇನು ಮೋಸ ಇಲ್ಲ. ನಮ್ಮ ತಾಯಿಯವ್ರು ಇರ್ತಾರೆ, ಅವ್ರ ಸಮಸ್ಯೆ ಏನು ಎತ್ತ ಅಂತೇಳಿ ಕೇಳ್ಕೊಂಡು ಅವ್ರಿಗೇನು ಒಂದು ಸಮಸ್ಯೆಗೆ ಪರಿಹಾರ ಅನ್ನೋದು ಮಾಡಿ ಕಳಿಸ್ತಾವ್ರೆ. ನಮಗ್ ಫೋನ್ ಮಾಡ್ತಾರೆ, ಹಿಂಗ್ ಬಂದವ್ರೆ ಅಂತೇಳಿ, ಏನ್ ಸಮಸ್ಯೆ ಅಂತೇಳಿ ಫೋನಲ್ಲೇ ಕೇಳ್ಕೊಂತೀನಿ. ಅವ್ರ ಅಂಜನಾನೇ ನೋಡ್ಬೇಕು ಅಂತೇಳಿ ಹಠ ಮಾಡಿದಾಗ ಶುಕ್ರವಾರ ಬನ್ನಿ ಅಂದ್ಬಿಡ್ತೀವಿ. ಇಲ್ಲ ಪರವಾಗಿಲ್ಲ, ನಿಮ್ ಸಮಸ್ಯೆ ಏನು ಅಂತೇಳಿ ಅದಕ್ಕೆ ನಾವು ಪರಿಹಾರ ಸೂಚಿಸ್ತೀವಿ, ನಾವು ಮಾಡ್ತೀವಿ ಅಂತ ಹೇಳಿದಾಗ ಅದಕ್ಕೆ ನಮ್ಮ ತಾಯಿಯವ್ರು ಮಾಡ್ಕೊಡ್ತಾರೆ. ಹಿಂಗ್ ಮಾಡ್ಕೊಡು ಅಂತ ಹೇಳ್ಬಿಡ್ತೀವಿ, ಅವ್ರು ಮಾಡ್ಕೊಡ್ತಾರೆ. ಆ ಮಾಡ್ಕೊಡೋದ್ರಿಂದ ಅವ್ರ ಸಮಸ್ಯೆ ಬಗೆಹರಿತೈತಿ ಅಷ್ಟೇ. ಅದಕ್ಕೆ ಜನಕ್ಕೆ ಏನ್ ಹೇಳ್ತೀನಿ ಅಂತಂದ್ರೆ, ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ನಾವು ಎಲ್ಲೂ ಊರ್ ಬಿಟ್ಟು ಹೋಗಿಲ್ಲ, ಇದೇ ಊರಲ್ಲೇ ಇದೀವಿ. ಏನು ಸಮಸ್ಯೆ ಅನ್ನೋದು ಏನೂ ಆಗಿಲ್ಲ. ಬಟ್ ಏನಂತಂದ್ರೆ ಕಾರಣಾಂತರಗಳಿಂದ ನಮ್ದು ಪರ್ಸನಲಿ ನಮ್ದೇನೋ ಸಮಸ್ಯೆ ಇದೆ. ಸೊ ಹಂಗಾಗಿ ಡಿಲೇ ಮಾಡಿದೀವಿ ಅಷ್ಟೇನೆ. ಮುಂದಕ್ಕೆ ಇರುತ್ತೆ. ಶುಕ್ರವಾರ ಭಾನುವಾರ 2 ದಿನ ಅಂಜನ ಶಾಸ್ತ್ರ ಇರುತ್ತೆ. ಶನಿವಾರ ಆನ್ಲೈನ್ ಅಲ್ಲಿ ಇರುತ್ತೆ. ದೂರದಿಂದ ಬರ್ದೇ ಇರೋವಂಥವ್ರು ಶನಿವಾರ ದಿನ ಆನ್ಲೈನ್ ಬುಕಿಂಗ್ ಮಾಡ್ಕೊಂಡು ಶನಿವಾರ ದಿನ ಆನ್ಲೈನ್ ಕೇಳ್ಬೋದು. ಇದು ಈಗ ಪ್ರೆಸೆಂಟ್ ನಡೀತಾ ಇದೆಯಾ? ಹೌದು, ಇವಾಗ ನೆಕ್ಸ್ಟ್ ಈ ವೀಕಿಂದ ಶುಕ್ರವಾರ ಭಾನುವಾರ 2 ದಿನ ಡೈರೆಕ್ಟ್ ಮೀಟ್ ಅಂಜನ ಶಾಸ್ತ್ರ ಇರುತ್ತೆ. ಶನಿವಾರ 1 ದಿನ ಆನ್ಲೈನ್ ಇರುತ್ತೆ ಸರ್. ಇನ್ನು ಬಾಕಿ ದಿನದಲ್ಲಿ ನಮ್ಮ ಬಿಸ್ನೆಸ್ ನೋಡ್ಬೇಕಲ್ವಾ. ಜನಸೇವೆನೂ ಮಾಡ್ತಾ ಇದೀವಿ, ಇಲ್ಲ ಅಂತಲ್ಲ. ಜನಸೇವೆ ಜೊತೆಗೆ ನಮ್ಮ ಕೆಲಸ ಕಾರ್ಯಗಳು ನೋಡ್ಬೇಕಲ್ವಾ. ಹಂಗಾಗಿ ಇದೊಂದು ಮಾಹಿತಿ ನಮ್ಮ ಗಮನಕ್ಕೆ ತಲುಪಿಸಿದ್ದೀರಾ. ಸೊ ಇದು ಬಿಟ್ಟು ನಿಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟೇನೋ ಬೇರೆ ಬೇರೆ ಅಪ್ಡೇಟ್ಗಳು, ಹೊಸದಾಗಿ ಕೆಲವೊಂದಷ್ಟು ವಿಗ್ರಹಗಳನ್ನ ಸ್ಥಾಪನೆ ಮಾಡೋದು ಇವೆಲ್ಲ ಏನೋ ನಡೀತಾ ಇತ್ತು, ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ. ಯಾವಾಗ ಅದು ಶುರು ಮಾಡ್ತಾ ಇದ್ದೀರಾ? ಅದು ವಿಗ್ರಹಗಳೆಲ್ಲ ಕಂಪ್ಲೀಟ್ ಆಗಿದೆ. ಅಂದ್ರೆ ಕಣ್ಣು ಬಿಡಿಸಿಲ್ಲ ಅಷ್ಟೇನೆ. ನಾವು ಎತ್ಕೊಂಡ್ ಬರೋ ದಿನ ಅವ್ರು ಕಣ್ಣು ಬಿಡಿಸಿ ಕೊಡ್ತಾರೆ. ನೆಕ್ಸ್ಟ್ ಅದು ಕಲರ್ ಆಕರ್ಷಣೆ ಅನ್ನೋದು ಅವ್ರು ಮಾಡ್ತಾರೆ. ಅದು ಪ್ರತಿಷ್ಠಾಪನೆ ರಾಹು ಕೇತು ಮತ್ತೆ ಭದ್ರಕಾಳಮ್ಮನವರಿಗೆ ಆ ಕಡೆ ಈ ಕಡೆ ದ್ವಾರಪಾಲಕರು ಚಂಡಿನಿ ಮುಂಡಿನಿ ಅಂತೇಳಿ ಮಾಡಿಸಿದೀವಿ. ಮತ್ತೆ ಗರಡಗಂಬ ಒಂದು ಮಾಡಿಸಿದೀವಿ. ಅದನ್ನೆಲ್ಲಾನು ಇವಾಗ ನೋಡ್ಕೊಂಡು ಅದೆಲ್ಲ ಶಾಸ್ತ್ರ ಪ್ರಕಾರವಾಗಿ ಆಗ್ಬೇಕು. ಹಂಗಾಗಿ ನಾವು ದಸರಾ ಹಬ್ಬ ಕಳ್ಕೊಂಡು ಪ್ರತಿಷ್ಠಾಪನೆಗೆ ಡೇಟ್ ಫಿಕ್ಸ್ ಮಾಡ್ತಾ ಇದೀವಿ. ಇವಾಗ ಅಮಾವಾಸ್ಯೆ ಮುಗ್ದಿದ್ದು 1-2-3 ದಿನಕ್ಕೆ ತಗೊಂಡ್ಬರ್ಬೇಕು ಅಂತೇಳಿ ಪ್ಲಾನ್ ಮಾಡಿದ್ವಿ. ಸಿಲ್ವಾರ್ ಪಟ್ಟಣದಲ್ಲಿ ಮಾಡಿಸಿದೀವಿ, ಅಲ್ಲಿಂದ ತರಬೇಕು ಅಂತೇಳಿ ಒಂದು ಪ್ಲಾನ್ ಮಾಡಿದ್ವಿ. ಸೊ ಈ ದಸರಾ ಆದ್ಮೇಲೆ ಅವ್ರು ನಡೀತದೆ. ಹೌದು. ಸೊ ಆ ಟೈಮ್ನಲ್ಲಿ ಮತ್ತೆ ಅದು ಸ್ಥಾಪನೆ ಆಗೋ ಟೈಮ್ನಲ್ಲೂ ಕೆಲಸಗಳು ಸ್ಟಾಪ್ ಆಗ್ತದೆ. ಇಲ್ಲ, ಸ್ಥಾಪನೆ ಆಗೋ ಟೈಮಲ್ಲಿ 2 ದಿನ ಇರುತ್ತೆ. ಪ್ರತಿಷ್ಠಾಪನೆ ಕಾರ್ಯಕ್ರಮಗಳು 2 ದಿನ ಇರ್ತವೆ. ಅಂದ್ರೆ ಜನಕ್ಕೇನು ಸಮಸ್ಯೆ ಇರಲ್ಲ. ಶುಕ್ರವಾರ ಭಾನುವಾರ ಕಂಪಲ್ಸರಿ ಜನಕ್ಕೆ ಇದ್ದೇ ಇರುತ್ತೆ ಅಂಜನ ಶಾಸ್ತ್ರ. ಶನಿವಾರ 1 ದಿನ ಆನ್ಲೈನ್ ಅನ್ನೋದು ಇರುತ್ತೆ. ಅದನ್ನ ನೋಡ್ಕೊಂಡು ಜನ ಸ್ವಲ್ಪ ಸಹಕರಿಸ್ಬೇಕು. ನಾ ಪ್ರತಿಯೊಬ್ರಿಗೆ ಏನೇ ಇಷ್ಟೇ ಸಮಸ್ಯೆ ಇರ್ಲಿ, ಇವಾಗ ಎಷ್ಟೋ ಸಮಸ್ಯೆ ಇರುವಂತವ್ರು ಬಂದವ್ರೆ, ಬಂದಿರೋರ್ಗೆಲ್ಲ ನಮ್ಮ ಕೈಲಾದಷ್ಟು ನಾವು ಮಾಡ್ಕೊಟ್ಟಿದೀವಿ. ನಾವು ಲಾಸ್ಟ್ ಟೈಮು ನಾನು ತುಂಬಾ ಸರಿ ಹೇಳಿದ್ದೀನಿ, ಒಂದೇ ಸರಿ ಸೆಟ್ಲ್ಮೆಂಟ್ ಅನ್ನೋ ತರ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ತೀನಿ. ಈ ವಾಮಾಚಾರ ಆಗಿರ್ಬೋದು, ಗಾಳಿ ಸಮಸ್ಯೆ ಆಗಿರ್ಬೋದು, ಕುಟುಂಬಿಕ ಸಮಸ್ಯೆ ಆಗಿರ್ಬೋದು, ಕೌಟುಂಬಿಕದಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಏನೇ ಇದ್ರು ನಾನು ಒಂದೇ ಸರಿ ಬಗೆಹರಿಸ್ಕೊಡ್ತೀನಿ. ನಮ್ಮಲ್ಲಿ ತಡೆ ಹೊಡೆಯೋದು ಅಮಾವಾಸ್ಯೆ ಹುಣ್ಣಿಮೆ 2 ಟೈಮ್. ಪ್ರತಿದಿನ ನಾವು ತಡೆ ಹೊಡಿಯಲ್ಲ. ಸುಮ್ಮನೆ ತಡೆ ಹೊಡೀರಿ, ಎಲ್ಲೋ ಹೋಗ್ಬಿಟ್ಟು 26 ಜಾಗದಲ್ಲಿ ಹೋಗಿ ಹೊಡ್ಸ್ಕೊಂಡ್ಬಿಟ್ಟು ತಡೆ ಹೊಡೀರಿ ಅಂತ ಹೇಳಿ ಬಂದ್ರೆ ನಾವು ಹೊಡಿಯಲ್ಲ. ನಾವು ಹೊಡಿಯೋದು ಅಮಾವಾಸ್ಯೆ ಹುಣ್ಣಿಮೆಲ್ ಮಾತ್ರ. ಅಂದ್ರೆ ಯಾಕೆ ಅದು ಬೇರೆ ಕಡೆ ಎಲ್ಲ ಟೈಮ್ನಲ್ಲಿ ಹೊಡಿತಾರೆ, ನೀವು ಯಾಕೆ ಇದು ಅಮಾವಾಸ್ಯೆ ಹುಣ್ಣಿಮೆ ಮಾತ್ರ? ಯಾಕೆ ಅಂತಂದ್ರೆ ಈ ವಾಮಾಚಾರ ಬಗೆಹರಿಸೋದಕ್ಕೆ ವಿಶೇಷವಾದ ದಿನ ಅಂತಂದ್ರೆ ಅಮಾವಾಸ್ಯೆ ಹುಣ್ಣಿಮೆ, ಇವೆರಡೇ ದಿನ. ತುಂಬಾ ಜನಕ್ಕೆ ಗೊತ್ತಿಲ್ಲ. ಸುಮ್ಮನೆ 26 ಜಾಗದಲ್ಲಿ ಮಂಗಳವಾರ ಹೊಡಿತೀವಿ, ಶುಕ್ರವಾರ ಹೊಡಿತೀವಿ, ಭಾನುವಾರ ಹೊಡಿತೀವಿ, ಗುರುವಾರ ಹೊಡಿತೀವಿ, ಅಮಾವಾಸ್ಯೆಗೆ ಹೊಡಿತೀವಿ, ಹುಣ್ಣಿಮೆಗೆ ಹೊಡಿತೀವಿ, ಈ ತರ ಹೇಳ್ತಾ ಬರ್ತಾರೆ. ಆದ್ರೆ ವಿಶೇಷವಾದ ವಾಮಾಚಾರ ಬಗೆಹರಿಸೋ ರೀತಿ ನೀತಿ ತಿಳಿದವ್ರಿಗೆ ಮಾತ್ರನೇ ಅದ್ರ ಪ್ರತಿಫಲ ಏನು ಅನ್ನೋದು ಗೊತ್ತಿರುತ್ತೆ ಅವ್ರಿಗೆ. ಗೊತ್ತಿರೋದ್ರಿಂದ ಇವಾಗ
ಎ ಇಂದ ಝೆಡ್ ಬರಬೇಕು ಹೊರತು ಈಗ ಎಫ್ ಇಂದ ಎಗ್ ಬರಬಾರ್ದು, ಉಲ್ಟಾ ಆಗ್ಬಾರ್ದು. ಆರ್ ಇಂದ ಎಸ್ ಇದು ಟೀಗ್ ಬರಬಾರ್ದು, ಈ ತರ ಎಲ್ಲ ಇದೆ ಸರ್. ಈಗ ಯಾಕೆ ಅಂತಂದ್ರೆ ಹಾ ಇಂದ ಳಾಗ್ ಬರ್ಬೇಕು ಹೊರತು ಲಾ ಇಂದ ಹಾಗ್ ಬರಬಾರ್ದು. ಸೊ ಇವೆಲ್ಲ ಮೇನ್ ಪಾಯಿಂಟ್ಸ್. ಹೌದು. ಈಗ ಒಂದು ವಾಮಾಚಾರ ಆಗಿದೆ ಅಂತಂದ್ರೆ ಯಾವ ಪಾಯಿಂಟ್ ಅಲ್ಲಿ ವಾಮಾಚಾರ ಆಗಿದೆ, ಯಾವ ತರ ಆಗಿದೆ, ಏನಕ್ಕಾಗಿ ಮಾಡಿದ್ದಾರೆ, ಯಾವ ಕಟ್ಟು ಕಟ್ಟಿದ್ದಾರೆ, ಅವರು ಸೀದಾ ಕಟ್ಟವರ ಉಲ್ಟಾ ಕಟ್ಟವರ, ಏನು ಎತ್ತ ಅನ್ನೋದನ್ನೆಲ್ಲಾನು ನಾವು ಇದೊಂದು ವೀಕ್ಷಣೆ ಮಾಡ್ಕೊಬೇಕು. ವೀಕ್ಷಣೆ ಮಾಡ್ಕೊಂಡು ನೆಕ್ಸ್ಟ್ ಸ್ಟೆಪ್ಪು ನಾವ್ ಏನ್ ಮಾಡ್ಬೇಕು ಅಂತ ನೋಡ್ಕೊಂಡು ಆ ಪ್ರಕಾರ ನಾವು ಮಾಡ್ಬೇಕು. ಸುಮ್ನೆ ಈಗ ನೋಡಿ ಎಕ್ಸಾಂಪಲ್ ಇವಾಗ ನೀವು ಬಂದ್ರಿ ಸರ್, ಇದು ನೋಡಿ ಇದೊಂದು ತೆಂಗಿನಕಾಯಿ, ಇದೊಂದು ಮಡಕೆ, ಇದೊಂದು ನಿಂಬೆಹಣ್ಣು, ಇದೊಂದು ಇದು ಏನು ಮೊಟ್ಟೆನೋ ವಿಭೂತಿ ಗಡ್ಡೆನೋ ಇಕ್ತೀವಿ. ದಾಟಿ ನಿಮ್ಗೆಲ್ಲ ಕ್ಲಿಯರ್, ಹೋಗಿ 1,000 2,000 5,000 ಕೊಡಿ, ದಾಟಿ ಹೋಗಿ. ಹಿಂದೆಗಡೆಯಿಂದ ಒಂದು ಮಚ್ಚಲ್ಲಿ ಹೊಡಿತಾರೆ, ಒಂದು ಪೋಲಲ್ಲಿ ಹೊಡಿತಾರೆ, ಇನ್ನೊಂದ್ರಲ್ಲಿ ಹೊಡಿತಾರೆ, ಎತ್ ಬಿಸಾಕ್ತಾರೆ, ಒಂದು 3 ಚೊಂಬು ಅರ್ಶಿನದ ನೀರು ಹಾಕ್ತಾರೆ, ಹೋಗಿ ಕ್ಲಿಯರ್ ಅಂತ. ಸಮಸ್ಯೆ ಎಲ್ಲಿ? ಇಲ್ಲೆಲ್ಲೋ ಒಂದು 90% ಅಲ್ಲಿ ಸಮಸ್ಯೆ ಇರುತ್ತೆ, ಜೊತೆಗೆ ಇನ್ನೊಂದು 10% ಇಲ್ಲಿ ಇನ್ಕ್ಲೂಡ್ ಆಯ್ತು. ಯಾಕೆ ಇದು ಸಮಸ್ಯೆ ಬರ್ತಾ ಇದೆಯಾ ಮತ್ತೆ ಅದರಿಂದ? ಹೌದು, ಎಕ್ಸಾಕ್ಟ್ಲಿ. ಹಿಂಗೆ ಅಂತೇಳಿ ಅಂತಂದ್ರೆ ನಮ್ಮ ಒಳಗಡೆ ಒಂದು ಶುದ್ಧವಾದ ಶಕ್ತಿ ಒಂದು ವಾಮಾಚಾರ ಮಾಡಿ ನಮಗ್ ಬಿಟ್ಟಿರ್ತಾರೆ ಅಲ್ವಾ. ಇವಾಗ ಆ ಶಕ್ತಿ ಈಗ ಬಂದು ಉರಿಯೋ ಜಾಲೆ, ಅದನ್ನ ನಾವು ಶಮನ ಮಾಡಬೇಕು. ಅದ್ ಬಿಟ್ಬಿಟ್ಟು ಉರಿಯೋ ಜಾಲೆಗೆ ಇನ್ನಷ್ಟು ಉರಿ ಅಂತ ಅಂದ್ಬಿಟ್ಟು ಎಬ್ರಿಸಬಾರ್ದು. ಸೊ ಅದು ಡಿಸ್ಟರ್ಬ್ ಆಗ್ತದೆ, ಡಿಸ್ಟರ್ಬ್ ಆಗುತ್ತೆ, ಇನ್ನೊಂದು ಕೋಪ ಜಾಸ್ತಿ ಆಗುತ್ತೆ, ಅಲ್ಲೇ ಅವ್ರಿಗೆ ಸಮಸ್ಯೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಓಕೆ. ಸೊ ಹಿಂಗೂ ಆಗುತ್ತೆ. ಹೌದು, ಖಂಡಿತವಾಗ್ಲು. ಯಾಕೆಂತಂದ್ರೆ ರಕ್ತ ವಾಮಾಚಾರ ಮಾಡೋರು ರಕ್ತ ಕೊಟ್ಟೆ ವಾಮಾಚಾರ ಮಾಡ್ತಾರೆ. ರಕ್ತ ಕೊಡ್ದಿದ್ದಂಗೆ ಯಾರು ವಾಮಾಚಾರ ಮಾಡಲ್ಲ. ಅವರು ದೊಡ್ಡ ರಕ್ತ ಕೊಟ್ರೆ ನಾವು ಚಿಕ್ಕ ರಕ್ತ ಕೊಡ್ಬೇಕು, ಅವ್ರು ಚಿಕ್ಕ ರಕ್ತ ಕೊಟ್ರೆ ನಾವು ದೊಡ್ಡ ರಕ್ತ ಕೊಡ್ಬೇಕು. ಕಾರಣ ಏನಂದ್ರೆ ವಾಮಾಚಾರ ಮಾಡೋದಕ್ಕೂ ಕ್ಲಿಯರ್ ಮಾಡೋದಕ್ಕೂ ಎರಡು ಆಪೋಸಿಟ್ ಇರುತ್ತೆ ಹಿಂಗೆ. ಅದಕ್ಕೆ ನಾ ಹೇಳೋದು, ಅವ್ರು ಸೀದಾ ಕಟ್ಟಿದ್ರೆ ನಾವು ಉಲ್ಟಾ ಕಟ್ಬೇಕು, ಅವ್ರು ಉಲ್ಟಾ ಕಟ್ಟಿದ್ರೆ ನಾವು ಸೀದಾ ಕಟ್ಟಬೇಕು. ಯಾಕೆ ಅಂತಂದ್ರೆ ಅವ್ರು ಎಲ್ಲಿ ಎಂಡ್ ಮಾಡಿರ್ತಾರೋ ಆ ಎಂಡಿಂದ ನಾವು ಹೋಗ್ಬೇಕು ಕ್ಲಿಯರ್ ಮಾಡಕ್ಕೆ. ಸೊ ಇವೆಲ್ಲ ಫಾಲೋ ಮಾಡಬೇಕು. ಹೌದು, ಮಾಡ್ಲೇಬೇಕು ಖಂಡಿತ. ಸೊ ಇದನ್ನ ಫಾಲೋ ಮಾಡ್ಬೇಕಂದ್ರೆ ಫಸ್ಟ್ ಇದೇನು ಸಮಸ್ಯೆ ಅಂತ ಪತ್ತೆ ಮಾಡ್ಕೋಬೇಕು. ಪತ್ತೆ ಮಾಡ್ಬೇಕು. ಸೊ ಪತ್ತೆ ಮಾಡೋದು ಈಗೇನ್ ನಾವು ನೋಡ್ಬೇಕು, ಅವತ್ತಿಂದ ಹೇಳ್ತಾನೆ ಬರ್ತೀವಿ. ಫಸ್ಟ್ ಬುಡ ನೋಡ್ಬೇಕು. ಬುಡ ಹಸ್ರಾಗಿದ್ಯಾ, ಇಲ್ಲ ಕೊಳ್ತಾ ಬಂದಿದ್ಯಾ, ಇಲ್ಲ ಅದಕ್ಕೆ ಬೇರೆ ಇನ್ನೇನಾದ್ರೂ ಸಮಸ್ಯೆ ಇದೆಯಾ ಅನ್ನೋದು ನೋಡ್ಬೇಕು. ಮರ ಮೇಲ್ಗಡೆ ಚಿಗುರೆಲೆಗಳು ಯಾಕೆ ಒಣಗ್ತಿದೆ, ರೊಂಬೆ ಕೊಂಬೆಗಳು ಯಾಕೆ ಒಣಗ್ತಿದೆ, ಹೂ ಯಾಕೆ ಬಿಡ್ತಾ ಇಲ್ಲ, ಇವೆಲ್ಲ ನಾವು ಮೇಲ್ ನೋಡಬಾರ್ದು. ಕೆಳಗಡೆ ಬುಡ ನೋಡ್ಬೇಕು. ಬುಡ ಭದ್ರವಾಗಿದ್ರೆ ಇವೆಲ್ಲಾನು ಸರಿಯಾಗಿ ಇರ್ತವೆ. ಇದು ಎಸ್ಪೆಷಲಿ ನಾವು ನೋಡ್ಕೊಬೇಕಾಗಿರುವಂತ ಮೇನ್ ಪಾಯಿಂಟ್. ಸೊ ಇದ್ರ ಮುಖಾಂತರ ಪತ್ತೆ ಮಾಡ್ಕೊಂಡು ಅದಕ್ಕೆ ಪರಿಹಾರ ಅಮಾವಾಸ್ಯೆ ಹುಣ್ಣಿಮೆನಲ್ಲೇ ಕೊಟ್ರೆ ಅದಕ್ಕೆ ಸರಿಯಾದ ರೀತಿ ಪರಿಹಾರ ಆಗುತ್ತೆ. ಬೇರೆ ದಿನಗಳಲ್ಲಿ ಅದು ಸಪೋರ್ಟ್ ಆಗಲ್ಲ. ಈಗ ಒಂದು ಕಾಲಾಷ್ಟಮಿ ಅಂತ ಹೇಳಿ ಬರುತ್ತೆ, ಅವತ್ತು ವಿಶೇಷ ದಿನಾನೇ ಈ ವಾಮಾಚಾರ ಬಗೆಹರಿಸೋದಕ್ಕೆ. ಕಾಲಾಷ್ಟಮಿ ದಿನ ಮಾಡಿದ್ರೆ 99% ಬಗೆಹರಿಯುತ್ತೆ. ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಅರ್ಧ ಅಮಾವಾಸ್ಯೆ ಆಗಿರ್ಬೇಕು, ಇನ್ನು ಅರ್ಧ ಬಾಕಿ ಇರ್ಬೇಕು. ಅಂತ ಟೈಮಲ್ಲಿ ನಾವು ಈ ವಾಮಾಚಾರಗಳನ್ನ ಬಗೆಹರಿಸ್ತೀವಿ. ಇದೆಲ್ಲ ನೋಡ್ಕೊಂಡೆ ಪ್ರತಿಯೊಂದು ಮಾಡಬೇಕು ಸರ್. ಈ ಜನಗಳು ಏನು ಮಾಡ್ತಾರೆ ಅಂದರೆ ಬೇರೆ ಕಡೆ ಓಡಿಸ್ಕೊಂತಾರೆ. ನಮ್ಮ ಹತ್ರ ಬಂದ್ಬಿಟ್ಟು ನಮ್ಮ ಹತ್ರ ಏನು ಹೇಳ್ತಾರೆ, ಮೇಡಮ್ ಫಸ್ಟ್ ನಮ್ಗೊಂದು ತಡೆ ಹೊಡ್ಕೊಟ್ಬಿಡಿ, ನಿನ್ಗೆ ಏನಕ್ಕಪ್ಪ ತಡೆ ಹೊಡಿಬೇಕು, ನನ್ಗೆ ಹೇಳು, ಏನು ನನ್ಗೆ ಯಾರು ಏನೋ ಮಾಡ್ಬಿಟ್ಟವ್ರು ಮೇಡಮ್, ಬೇರೆ ಕಡೆ ಎಲ್ಲ ಮಾಡಿಸ್ಕೊಂಡು ನಂಗೆ ಪರಿಹಾರ ಆಗಿಲ್ಲ. ಫಸ್ಟ್ ನೀನು ಬಂದು ಅಂಜನಾ ಕೇಳು, ನಾನು ಅಂಜನದಲ್ಲಿ ನೋಡೋ ತನಕ ನಿನ್ ತಡೆ ಹೊಡಿಯಲ್ಲ. ನಾನು ಹಿಂಗೆ ಹೇಳ್ತೀನಿ. ಮೊನ್ನೆ ಇದೇ ಥರ ಒಂದು ಕೇಸ್ ಬಂದಿತ್ತು. ಅವರು ದೊಡ್ಡ ವ್ಯಕ್ತಿ, ಅವ್ರ ಬಗ್ಗೆ ನಾವು ಹೇಳೋದು ಸರಿನೋ ತಪ್ಪೋ ಅದು ನಮಗೆ ಗೊತ್ತಿಲ್ಲ. ಪ್ರೊಡ್ಯೂಸರು ಒಂದು ಮೂವಿ ರಿಲೀಸ್ ಆಗ್ತಾ ಐತೆ ಸೆಪ್ಟೆಂಬರ್ ತಿಂಗಳಲ್ಲಿ. ಅವ್ರಿಗೆ ಏನು ಮಾಡೋರೆ, ಈ ಬ್ರಾಹ್ಮಣರು, ಅವ್ರ ಹೆಸರು ಕುಲ ನಾವು ಹೇಳಲ್ಲ, ಬ್ರಾಹ್ಮಣರವರು ಏನು ಮಾಡೋರೆ, ಬ್ರಾಹ್ಮಣರು ಸುಮ್ಮನೆ ಒಂದು ಗಾಡಿ ಟಚ್ ಆಗಿದೆ ಅಂತ ಹೇಳೋರು ಅಷ್ಟೇ. ಹೇಳಿದ್ದಕ್ಕೆ ಏನು ಮಾಡೋರೆ, ನಿಂಗೆ ಯಾರೋ ಏನೋ ಮಾಟ ಮಾಡ್ಬಿಟ್ಟವ್ರಿ, ಮಂತ್ರ ಮಾಡ್ಬಿಟ್ಟವ್ರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಇಲ್ದೇ ಇರೋದು ತಲೆ ಹುಳ ಬಿಟ್ಬಿಟ್ಟಿದ್ದಾರೆ. ಆಮೇಲೆ ಅವ್ರೇನ್ ಮಾಡೋರೆ, ಅವರು ಹತ್ರ ಸೆಕ್ರೆಟರಿನೋ PA ಯಾರೋ ಒಬ್ರು ಲೇಡಿ ನಮ್ಮಲ್ಲಿ ಬಂದು ಕೇಳ್ಕೊಂಡು ಹೋಗೋರು, ಅವ್ರಿಗೆಲ್ಲ ಒಳ್ಳೇದಾಗಿದೆ. ಸೊ ಹಂಗಾಗಿ ಅವ್ರೇನ್ ಮಾಡಿ ನಮ್ಗೆ ಗೊತ್ತಿರೋ ಜಾಗ ಐತೆ ಅಂತೇಳಿ ಅವರು ಕರ್ಕೊಬಂದವ್ರು. ಪಾಪ ಮಧ್ಯಾಹ್ನ ಬಂದವರು ಸಂಜೆ ಗಂಟೆ ವೆಯ್ಟ್ ಮಾಡಿ, ನಾನು ಹೇಳ್ದೆ ಪರ್ಸ್ನಲ್ ಆಗಿ ಮಾತಾಡ್ಬೇಕು ಅಂದ್ರೆ ವೆಯ್ಟ್ ಮಾಡ್ಬೇಕು ಸರ್, ಜನ ಅವ್ರೆ. ಇಲ್ಲ ನಿಮ್ಗೆ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತಂದ್ರೆ ಬೇಕಾದ್ರೆ ಆಚೆನೆ ಬಂದು ಹೇಳಿ ಕಳಿಸ್ತೀನಿ ಅಂತ ಹೇಳಿದ್ರು. ಪರವಾಗಿಲ್ಲ ಮೇಡಮ್ ವೆಯ್ಟ್ ಮಾಡ್ತೀವಿ ಅಂತಂದು.
ಆಮೇಲೆ ಅವ್ರು ವಿಸಿಟಿಂಗ್ ಕಾರ್ಡ್ ಎಲ್ಲ ಕೊಟ್ಟು ಹೋಗೋರೆ. ಆಮೇಲೆ ನೋಡಿದ್ರೆ ಪಾಪ ಅವ್ರಿಗೆ ವಾಮಾಚಾರ ಮಾಟ ಮಂತ್ರ ಏನೂ ಇಲ್ಲ ಸರ್. ಚಂಡಿಕಾ ಹೋಮ ಮಾಡಬೇಕು, ನಿನ್ಗೆ ಅದು ಮಾಡಬೇಕು ಇದು ಮಾಡಬೇಕು ಅಂತೇಳಿ ಸುಮ್ಮನೆ ಒಂದು ಲಕ್ಷಗಟ್ಟಲೆ ದುಡ್ಡನ್ನ ಕೇಳೋರೆ. ಆಮೇಲೆ ನಾನು ಹೇಳ್ದೆ, ಅವ್ರು ಯಾರು ಹೇಳಿದ್ರು ಅವ್ರನ್ನ ಕರ್ಕೊಬನ್ನಿ ನಮ್ಮ ಹತ್ರ, ಯಾವುದೇ ರೀತಿ ವಾಮಾಚಾರ ನಿಮ್ಗಿಲ್ಲ, ಕಣ್ಣು ದೃಷ್ಟಿ ಇದೆ. ಅವರೇ ಒಪ್ಕೊಂಡ್ರು, ಹೌದು ಮೇಡಮ್ ನಮ್ಗೆ ಕಣ್ಣು ದೃಷ್ಟಿ ಇದೆ, ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಬೆಳೀತಾ ಇದೀವಿ, ಕಣ್ಣು ದೃಷ್ಟಿ ಇದೆ ಅಂತ ಹೇಳಿದ್ರು. ಅದು ಬಿಟ್ರೆ ಆಕಸ್ಮಿಕ ಹೋಗ್ಬೇಕಾದ್ರೆ ಎಷ್ಟೋ ಗಾಡಿಗಳು ಹೋಗ್ತಾ ಇರ್ತವೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ರೈಟ್ ಕೇಳಿದ ಜಾಗದಲ್ಲಿ ಲೆಫ್ಟಿಗೆ ಹೇಳ್ತಿರ್ತೀವಿ, ಟಚ್ ಆಗಿರುತ್ತೆ. ಅದೆಲ್ಲ ಒಂದು ವಾಮಾಚಾರ ಅಂತೇಳಿ ತಿಳ್ಕೊಳ್ಳೋದು, ಯೋಚನೆ ಮಾಡೋದು ತಪ್ಪು ಅಂತ ಹೇಳ್ಬಿಟ್ಟು ಅವ್ರ ಮನವರಿಕೆ ಮಾಡಿ ಹೇಳಿದ್ವಿ. ಅವರು ಒಪ್ಕೊಂಡ್ರು. ನಾನು ಕೇಳಿದೆ, ಸರ್ ಇವಾಗ ನಿಮಗೆ ವಾಮಾಚಾರ ಆಗಿದೆ ಅಂತಂದ್ಬಿಟ್ಟು ಇಷ್ಟು ದುಡ್ಡು ಅಂತ ಹೇಳಿದ್ರೆ ನೀವು ಮಾಡಿಸ್ತಾ ಇದ್ರ ಇಲ್ವಾ ಅಂತ ಕೇಳಿದೆ. ಮಾಡಿಸ್ತಾ ಇದೀವಿ ಮೇಡಮ್, ಖಂಡಿತವಾಗ್ಲೂ ಮಾಡಿಸ್ತಿದೀವಿ ಅಂದ್ರೆ. ಬಟ್ ಇಲ್ವಲ್ಲ, ನಾನೇ ಮಾಡ್ಬಿಟ್ಟು ನಾನೇ ತೆಗಿಲ್ಲ ನಿಮ್ಗೆ ಅಂತ ಕೇಳಿದೆ. ಸೊ ಈ ಥರನೂ ಕೂಡ ಮಿಸ್ಗೈಡ್ ಆಗುತ್ತೆ. ಹೌದು. ಆಮೇಲೆ ಮತ್ತೆ ಮೇಡಮ್ ಮುಂದೆ ನಾವ್ ಏನ್ ಮಾಡ್ಬೇಕು ಅಂದ್ರು, ಸರ್ ಕಣ್ ದೃಷ್ಟಿಗೆ ಮಾಡ್ಕೊಡ್ತೀವಿ, ಮಾಡ್ಕೊಂಡು ಹೋಗಿ, ಮತ್ತೆ ಇದು ಸ್ವಲ್ಪ ನಿಂಬೆಹಣ್ಣು ನೀವು ಮಾಡ್ಕೊಡ್ತೀವಿ, ತೊಗೊಂಡೋಗಿ ನಾವ್ ಹೇಳ್ದಾಗ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೊಂದು ಏನಂತಂದ್ರೆ ಅವ್ರಿಗೆ ಏನು ಕಳಿಸ್ದೆ, ಮುಂದೆ ಯಾರು ನಿಮ್ಗೆ ಏನು ಮಾಡಬಾರ್ದು ಅನ್ನೋದೇನಾದ್ರೂ ನಿಮ್ಗೆ ಮನ್ಸಿಗೆ ಬಂದ್ರೆ ಮತ್ತೆ ಬನ್ನಿ, ಪರ್ಸನಲ್ ನಂಬರ್ ಕೊಡ್ತೀನಿ, ಮತ್ತೆ ಬನ್ನಿ. ಮುಂದೆ ಅಂದ್ರೆ ಮಳೆ ಬರಕ್ಕಿಂತ ಮುಂಚೆ ಛತ್ರಿ ಹಿಡಿಯೋ ತರ ಪ್ರೊಟೆಕ್ಷನ್ ಮಾಡ್ಕೊಟ್ಬಿಡ್ತೀನಿ ಅಂತ ಹೇಳಿದೀನಿ, ಬರ್ತೀವಿ ಅಂತ ಹೇಳಿ ಹೇಳೋದು. ಓಕೆ, ಸೊ ಇದೊಂದಷ್ಟು ಒಳ್ಳೆ ಎಚ್ಚರಿಕೆ ವಿಚಾರಗಳು. ನೆಕ್ಸ್ಟ್ ಬೇರೆ ವಿಚಾರ ಮಾತಾಡೋಣ. ಸೊ ವೀಕ್ಷಕರು, ಇನ್ನೊಂದು ಸ್ಪೆಷಲ್ ಆಗಿ ಒಂದು ಇನ್ಫಾರ್ಮೇಶನ್ ಕೊಡಬೇಕು. ಸಾಕಷ್ಟು ನಮ್ಮ ಸ್ವದೇಶ್ ಮೀಡಿಯಾಕ್ಕೆ ಸಂಬಂಧಪಟ್ಟಂತೆ ಇರೋ ಒಂದಷ್ಟು ಒಳ್ಳೆ ವಿಚಾರಗಳು, ಕೆಲವರು ಗುರುಗಳು ಮಾತಾಡಿರೋ ವಿಡಿಯೋಗಳನ್ನ ಫೇಸ್ಬುಕ್ಕಲ್ಲಿ ಬೇರೆ ಬೇರೆ ಅಕೌಂಟ್ಗಳವರು ಆ ವಿಡಿಯೋಗಳನ್ನ ಬಳಸ್ಕೊಂಡು ಅದರಲ್ಲೇನೋ ಅವ್ರು ಬೇರೆ ನಂಬರ್ಗಳು ಹಾಕ್ಕೊಂಡು ಅದನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ. ಸಾಕಷ್ಟು ವಿಡಿಯೋಗಳು ನಮ್ಮ ಗಮನಕ್ಕೆ ಬಂದಿರೋವುಗಳಿಗೆ ನಾವು ಇನ್ಫಾರ್ಮ್ ಮಾಡಿ ಅವುಗಳನ್ನ ತೆಗ್ಸಿದ್ದೀವಿ. ಆದರೂ ಕೂಡ ಇನ್ನೂ ಸಾಕಷ್ಟು ವಿಡಿಯೋಗಳು ನಮ್ಮ ವಿಡಿಯೋಗಳನ್ನ ಫೇಸ್ಬುಕ್ಕಲ್ಲಿ ಬೇರೆ ಒಂದು ಅಕೌಂಟ್ಗಳಲ್ಲಿ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಎಲ್ಲ ಕಡೆ ಹಾಕೋದು. ಸೊ ಎಲ್ಲ ಕಡೆ ಹಾಕ್ಕೊಂಡು ಅವರು ಬೇರೆ ಯಾವುದೋ ನಂಬರ್ ಹಾಕ್ಕೊಂಡು ವಶೀಕರಣನೋ ಇಲ್ಲ ಬೇರೆ ಏನೋ ಮಾಟ ಮಂತ್ರಕ್ಕೆ ಸಂಬಂಧಪಟ್ಟ ಇಂಥವುಗಳ ಬಗ್ಗೆ ಅವರು ಬೇರೆಯವರು ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಒಂದು ಅಲರ್ಟ್, ಒಂದು ವಿಡಿಯೋ ನಾನು ಇದರಲ್ಲಿ ಹೇಳ್ಬೇಕಾಗಿತ್ತು, ಅದು ಹೇಳ್ತಾ ಇದ್ದೀನಿ. ಸೊ ಆ ಥರ ಮಿಸ್ಗೈಡ್ ಸ್ವದೇಶ್ ಮೀಡಿಯಾ ಅನ್ನೋಕ್ಕೆ ಸಂಬಂಧಪಟ್ಟಂತೆ ಅಲ್ಲೆಲ್ಲೂ ಟೆಕ್ಸ್ಟ್ ಇಲ್ಲ ಅಂದರೆ, ಸೊ ಅದರಲ್ಲಿ ಫೋನ್ ನಂಬರು ನೋಡಿ, ಅದು ವ್ಯಕ್ತಿ ಯಾರು ಮಾತಾಡ್ತಾ ಇದ್ದಾರೆ ಅವ್ರಿಗೆ ಸಂಬಂಧಪಟ್ಟದೆ ಬೇರೆ ಯಾರೋ ಒಬ್ಬರು ಮಾತಾಡ್ತಾವ್ರೆ ಅಂದರೆ, ಸೊ ಅದು ಬಂದು ಯಾರೋ ಮಿಸ್ ಆಗಿ ಎಲ್ಲೋ ಬೇರೆ ಕಡೆ ಯಾರಿಗೋ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಸ್ಪೆಷಲಿ ಯೂಟ್ಯೂಬ್ ಬಿಟ್ಟು ನಾನು ಫೇಸ್ಬುಕ್ಕಲ್ಲಿ ವಿಡಿಯೋಗಳು ಹಾಕ್ತಾ ಇಲ್ಲ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋಗಳನ್ನ ಜಾಸ್ತಿ ಯಾರು ವೈರಲ್ ಮಾಡ್ತಾವ್ರೆ ಅಂದರೆ ಅದು ಯಾರೋ ಬೇರೆಯವ್ರು ನಮ್ಮ ವಿಡಿಯೋಗಳನ್ನ ಯೂಟ್ಯೂಬಿಂದ ಕದ್ದು ಅವ್ರು ಬಳಸ್ಕೊತಾವ್ರೆ, ಬೇರೆ ನಂಬರ್ ಹಾಕ್ಕೊತಾವ್ರೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಅಲ್ಲಿ ಯಾರಾದರೂ ಫೋನ್ಗಳು ಮಾಡಿ ಅದರಲ್ಲಿ ಎಲ್ಲೂ ಮೋಸ ಹೋಗಬೇಡಿ. ಸೊ ಅದ್ರ ಬಗ್ಗೆ ಒಂದು ಅಲರ್ಟಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಕಾವ್ಯವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.